ಬೆಳಗಾವಿ ಜಿಲ್ಲೆಯಲ್ಲಿ ಪ್ರೀ ಮಾನ್ಸೂನ್ ರೇನ್ಫಾಲ್ ಅಂತ ಕರಿತೀವಿ ನಾವು. ಪೂರ್ವ ಮುಂಗಾರು ಮಳೆ ಬೆಳಗಾವಿ ಜಿಲ್ಲೆಯಲ್ಲಿ 93 ನಮ್ಗೆ ಆಗಬೇಕಾಗಿತ್ತು. ಅದಕ್ಕೆ 110 ನಮ್ಮ ಮಳೆ ಆಗಿತ್ತು, ಪ್ಲಸ್ 18%. ಅಂದ್ರೆ ಪೂರ್ವ ಮುಂಗಾರು ಮಳೆ ಬೆಳಗಾವಿ ಜಿಲ್ಲೆ ಒಳಗೆ ನಮಗೆ ಚೆನ್ನಾಗೇನಾಗಿತ್ತು. ಆ ಮಳೆಯಿಂದ ನಮ್ಮ ರೈತ ಬಾಂಧವರಿಗೆ ಎಲ್ಲ ಭೂಮಿ ಸಿದ್ಧತೆ ಮಾಡ್ಕೊಳ್ಳಿಕ್ಕೆ ಬಹಳಷ್ಟು ಅನುಕೂಲ ಆಯಿತು. ತದನಂತರ ನಾವು ಇಲಾಖೆಯಿಂದ ಸುಮಾರು 174 ಕೇಂದ್ರಗಳ ಮೂಲಕ ಬೀಜ ವಿತರಣೆ ಕೂಡ ಪ್ರಾರಂಭ ಮಾಡಿ, ಬಟ್ ನಮಗ ಮೇ ಅಂತ್ಯಕ್ಕೆ ಏನು ಮೇ 25ಕ್ಕೆ ಏನು ರೋಹಿಣಿ ಮಳೆ ಬರ್ತದೆ, ಅದು ನಮಗೆ ಎಷ್ಟು ಆಗ್ಬೇಕಷ್ಟು ಆಗಲಿಲ್ಲ. ಸ್ವಲ್ಪ ಡಿಲೇ ಆಗಿ ಮಾನ್ಸೂನ್ ನಮ್ಮಲ್ಲಿ ಸ್ಟಾರ್ಟ್ ಆದರೂ ಸಹಿತ ಜೂನ್ದಲ್ಲಿ ಸ್ವಲ್ಪ ನಮಗೆ ಮಳೆ ಕೊರತೆ ಆಯಿತು. 146 ಜೂನ್ದಲ್ಲಿ ಮಳೆ ಆಗಬೇಕಾಗಿತ್ತು, 104 ಅಷ್ಟೇ ಆಯಿತು. -29% ನಮಗೆ ಜೂನ್ದಲ್ಲಿ ಮಳೆ ಕೊರತೆ ಆದರೂ ಸಹಿತ ಅಲ್ಲಿ ಸ್ಪೊರಾಡಿಕ್ ರೇನ್ ಆಗಿದ್ದಕ್ಕೆ ರೈತ ಬಾಂಧವರು, ನಮ್ಮ ಜಿಲ್ಲೆಯ ರೈತ ಬಾಂಧವರು ನಮ್ಮ ಕೃಷಿ ಇಲಾಖೆಯಿಂದ, ರೈತ ಸಂಪರ್ಕ ಕೇಂದ್ರದಿಂದ ಅಥವಾ ಹೊರಗಡೆ ಕೂಡ ಸಾಕಷ್ಟು ಬೀಜಗಳನ್ನು ಖರೀದಿ ಮಾಡಿಕೊಂಡು ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ 7,52,312 ಹೆಕ್ಟೇರ್ ಪ್ರದೇಶವನ್ನ ನಾವು ವಿವಿಧ ಬೆಳೆಗಳ ಅಡಿಯಲ್ಲಿ ಬಿತ್ತನೆಗೆ ಒಳಪಡಿಸಬೇಕು ತಗೊಂಡು ಗುರಿ ಹಾಕೊಂಡಿದ್ದೇವೆ. ಇಲ್ಲಿವರೆಗೆ ಮೊನ್ನೆ ಶುಕ್ರವಾರದೊಳಗೆ ನಾವು ಈ ನಮ್ಮ ಬೆಳೆ ಆವರಿಕೆ ಕ್ಷೇತ್ರವನ್ನು ತಗೊಂಡ್ರೆ ಸುಮಾರು 6,01,688 ಹೆಕ್ಟೇರ್ ಪ್ರದೇಶದೊಳಗೆ ಸುಮಾರು 80% ಪ್ರದೇಶದೊಳಗೆ ನಮಗೆ ಬಿತ್ತನೆ ಆಗಿದೆ. ಸ್ವಲ್ಪ ನಮಗ ಮೃಗಶಿರಾ ಮಳೆ ಕಡಿಮೆ ಆಯ್ತು. ಏನು ಬಿತ್ತಿದ್ರು ರೈತರು ಎಲ್ಲ ಬಿತ್ತಿದ ನಂತರ ಹುಟ್ಟಿತ್ತು. ಆಮೇಲೆ ಒಂದು 10-15 ಡೇಸ್ ಬೆಳೆ ಇದ್ದಾಗ ಸ್ವಲ್ಪ ನಮ್ಮ ಮಳೆ ಕೊರತೆ ನಮ್ಮ ಜಿಲ್ಲೆ ಒಳಗೆ ಕಾಣಿಸ್ತು. ವಿಶೇಷವಾಗಿ ಈ ಸೌದತ್ತಿ ಮತ್ತು ರಾಮದೂರ್ ಪ್ಯಾಕೆಟ್ನಾಗ ಸ್ವಲ್ಪ ಬೆಳೆಗಳ ಬೆಳವಣಿಗೆ ಸ್ವಲ್ಪ ಕುಂಠಿತ ಆಗ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಮತ್ತೆ ಮೊನ್ನೆ ನಮಗ 4 ದಿವಸದಿಂದ ಬೆಳಗಾವಿ ಜಿಲ್ಲೆ ಒಳಗೆ ಸುಮಾರು ಜುಲೈ 1ರಿಂದ ಜುಲೈ 6ರವರೆಗೆ 34 ಮಳೆ ಆಗಬೇಕಾಗಿತ್ತು. ಅದಕ್ಕೆ 79 ನಮಗೆ ಮಳೆಯಾಗಿ 134% ಪ್ಲಸ್ ಆಗಿದೆ. ಹೀಗಾಗಿ ಇವತ್ತಿನವರೆಗೆ ಬೆಳಗಾವಿ ಜಿಲ್ಲೆಯಲ್ಲಿ 1ನೇ ಜೂನ್ದಿಂದ 6ನೇ ಜೂನ್ವರೆಗೆ 180 ಮಳೆ ಆಗಬೇಕಾಗಿತ್ತು, 183 ಆಗಿದೆ, +2% ಇದೆ. ಬಟ್ ಈ ಬೆಳಗಾವಿ ಮತ್ತು ಖಾನಾಪುರದವರು 2 ತಾಲೂಕು ತಗೊಂಡ್ರೆ ಎವರೇಜ್ ಅವ್ರದ್ದು ಹೆಚ್ಚಿರೋದ್ರಿಂದ, ಎವರೇಜ್ ರೇನ್ಫಾಲ್ ಹೆಚ್ಚಿರೋದ್ರಿಂದ ಅಲ್ಲಿ ನೆಗೆಟಿವ್ ತೋರಿಸ್ತಾ ಇದೆ. ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆಯಲ್ಲಿ ಸೂರ್ಯಕಾಂತಿ, ನಮ್ಮ ಸೋಯಾಬೀನ್ ಆಗಿರ್ಬೋದು ಪೂರ್ತಿ ಬಿತ್ತನೆ ಆಗಿದೆ, ಹೆಸರು ಪೂರ್ತಿ ಬಿತ್ತನೆ ಆಗಿದೆ, ಉದ್ದು ಪೂರ್ತಿ ಬಿತ್ತನೆ ಆಗಿದೆ. ಇನ್ನು ಗೋವಿನ ಜೋಳ, ಹತ್ತಿ, ಕಬ್ಬು ಮತ್ತು ಶೇಂಗಾ ಮತ್ತು ಸೂರ್ಯಕಾಂತಿ ಈ ಬೆಳೆಗಳು ಇನ್ನೂ ನಮ್ಮ ಏರಿಯಾ ಕವರೇಜ್ 20% ಬರಬೇಕಾಗಿದೆ. ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆ ಒಳಗೆ ಏನು ಇವತ್ತು ಮಳೆ ಆಗಿದೆಯಲ್ಲ, ಸ್ವಲ್ಪ ಈ ಸೌದತ್ತಿ ಮತ್ತು ರಾಮದೂರ್ ಪ್ಯಾಕೆಟ್ನಾಗ ಏನು ಬೆಳೆಗೆ ಸ್ವಲ್ಪ ಮಟ್ಟಿಗೆ ಬೆಳವಣಿಗೆ ಕುಂಠಿತ ಆಗಿತ್ತಲ್ಲ, ಈ ಬೆಳೆಯಿಂದ ಅದು ಕೂಡ ಚೇತರಿಕೆ ಆಗಿದೆ. ಒಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆ ಒಳಗೆ ಆಸ್ ಆನ್ ಡೇಟ್ ಎಲ್ಲ ಬೆಳೆಗಳು ಇವತ್ತು ಹುಲಸಾಗಿ ಬೆಳೆಯಕತ್ತಾವ, ಬೆಳೆ ಚೆನ್ನಾಗಿ ಬಂದಾವ. ಅಲ್ಲಿ ಏನಪ್ಪಾ ಅಂತಂದ್ರೆ ರೋಗ ಮತ್ತು ಕೀಡಿಗಳ ಉಲ್ಬಣ ಕೂಡ ನಾವು ಇಲಾಖೆಯಿಂದ ಗಮನಿಸಿದ್ದೀವಿ. ಅದಕ್ಕೆ ನಾವು ತಂಡಗಳನ್ನ ಮಾಡಿ ನಮ್ಮ ಕೃಷಿ ಸಂಜೀವನಿ ವೆಹಿಕಲ್ಗಳ ಮುಖಾಂತರ ರೈತ ಬಾಂಧವರು ಇವತ್ತ ತಂತ್ರಜ್ಞಾನ, ತಾಂತ್ರಿಕ ಜ್ಞಾನ, ಯಾವ ಔಷಧಿ ಯಾವ ಬೆಳೆಗೆ, ಯಾವ ರೋಗಕ್ಕೆ, ಯಾವ ಕೀಡಿಗೆ ಏನು ಹೊಡಿಬೇಕಂತ ನಿಖರವಾದಂತ ಮಾಹಿತಿಗಳನ್ನು ಕೂಡ ಇಲಾಖೆಯಿಂದ ಇವತ್ತು ದಿವಸ ಕೊಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಬೆಳೆ ಚೆನ್ನಾಗಿದಾವ. ಖಾನಾಪುರ ಮತ್ತು ಬೆಳಗಾವಿ ತಾಲೂಕಿನಾಗ ಇನ್ನೂ ಹೆಚ್ಚಿನ ನಮ್ಗೆ ಮಳೆ ಬೇಕಾಗಿದೆ. ಯಾಕಂದ್ರೆ ನಾಟಿ ಮಾಡ್ತಾರೆ, ಭತ್ತ ನಾಟಿ ಮಾಡ್ತಕ್ಕಂಥದ್ದು ಕೂಡ ಅದಕ್ಕೆ ಬಾಕಿ ಇದೆ. ಇನ್ನೂ ನಮಗ ಸೋಯಿಂಗ್ ಸೀಸನ್ ಇದೆ. ಎಲ್ಲಾ ಬೆಳೆಗಳಿಗೆ ಜುಲೈ 15 ಇರ್ಬೋದು ಅಥವಾ ಜುಲೈ ಅಂತ್ಯದವರೆಗೂ ಕೂಡ ನಮ್ಮ ಜಿಲ್ಲೆ ಒಳಗೆ ಬಿತ್ತಾರ. 100ಕ್ಕೆ 100 ನಮ್ಮಲ್ಲಿ ಏರಿಯಾ ಕವರೇಜ್ ಆಗುತ್ತೆ ಅಂತಕ್ಕಂಥ ಆಶಾಭಾವ ಇದೆ. ಇನ್ನೂ ನಮಗೆ ಸ್ವಲ್ಪ ಬಯಲು ಹೊಂಗಲ, ಇದು ನಮ್ಮ ಸೌದತ್ತಿ ಮತ್ತು ರಾಮದೂರ್ ಪ್ಯಾಕೆಟ್ನಾಗ ಇನ್ನೂ ಅಷ್ಟು ಮಳೆ ಆಯ್ತು ಅಂತಂದ್ರೆ ನಾವು ಖರೀಫ್ ಸೀಸನ್ ಅನ್ನ ಮುಂಗಾರಿ ಸೀಸನ್ ಅನ್ನು ನಾವು ಗೆದ್ಕೊಂಡ್ಬಿಡ್ತೀವಿ ಅನ್ನತಕ್ಕಂಥ ಇದೆ. ಆಮೇಲೆ ಇವತ್ತಿನ ದಿವಸ ರಸಗೊಬ್ಬರ ಕೂಡ ಸಫಿಶಿಯಂಟ್ ದಾಸ್ತಾನ ರಸಗೊಬ್ಬರದ ಬೆಳಗಾವಿ ಜಿಲ್ಲೆ ಒಳಗಿದೆ. ಯಾವುದೇ ಕಾರಣಕ್ಕೂ ರಸಗೊಬ್ಬರದ ಕೊರತೆ ಇಲ್ಲ. ಬೀಜದ್ದು ಕೂಡ ನಮ್ಮ ಜಿಲ್ಲೆ ಒಳಗೆ ಯಾವುದೇ ಕೂಡ ಕೊರತೆ ಇಲ್ಲ. ಇಲ್ಲಿವರೆಗೆ 30,424 ಕ್ವಿಂಟಲ್ಸ್ ವಿವಿಧ ಬೀಜಗಳ ವಿತರಣೆ ಮಾಡಿದೆವು. ಇನ್ನು 6,652 ಕ್ವಿಂಟಲ್ಸ್ ನಮ್ಮಲ್ಲಿ ದಾಸ್ತಾನ ಇದೆ. ನಮ್ಮ ಇಲಾಖೆಗಳು ಕೂಡ ದಾಸ್ತಾನ ಇದೆ, ಹೊರಗೆ ಕೂಡ ದಾಸ್ತಾನ ಇದೆ. ಯಾವುದೇ ಕಾರಣಕ್ಕೂ ಜಿಲ್ಲೆ ಒಳಗೆ ಬೀಜ ಮತ್ತು ಗೊಬ್ಬರದ
ಕೊರತೆ ಅಂತೂ ಇಲ್ಲ. ಮತ್ತೆ ಬೆಳೆಗಳ ಪರಿಸ್ಥಿತಿ ಕೂಡ ಚೆನ್ನಾಗಿದೆ ಅನ್ನತಕ್ಕಂಥ ಹೇಳಿಕೆ ಬಯಸ್ತೇನೆ.